ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು BJT ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಆಲ್ಮೋಸ್ಟ್ ಥಿಯರಿನೇ ಕಾನ್ಸೆಪ್ಟ್ ಕೇಳ್ತಾರೆ. ಸೊ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಾನು ಏನು ಥಿಯರಿ ಬೋರ್ಡ್ ಮೇಲೆ ಬರಿತೀನಿ ಅಷ್ಟು ಬರೆದ್ರೆ ಸಾಕು, ಎಕ್ಸಾಮಲ್ಲಿ ಔಟ್ ಆಫ್ ಮಾರ್ಕ್ಸ್ ಬರುತ್ತೆ. ಸೊ BJT ಅಂತ ಅಂದ್ರೆ ಏನು? BJT ಅಂತಂದ್ರೆ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್. ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್. ಈ ಟ್ರಾನ್ಸಿಸ್ಟರ್ಗಳನ್ನು ನಾವು ಪ್ರತಿಯೊಂದು ಎಲೆಕ್ಟ್ರಿಕ್ ಕಾಂಪೋನೆಂಟ್ಸ್ ಅಥವಾ ಸರ್ಕ್ಯೂಟ್ಗಳನ್ನು ಬಿಲ್ಡ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. ಈ ಟ್ರಾನ್ಸಿಸ್ಟರ್ ಏನಾಗೋ ಆಕ್ಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಸ್ವಿಚ್ಗಳಿರುತ್ತೆ. ಆ ಸ್ವಿಚ್ ಕೂಡ ಏನು ಒಂದು ಟ್ರಾನ್ಸಿಸ್ಟರ್ ಇಂದನೇ, ಆ ಟ್ರಾನ್ಸಿಸ್ಟರ್ ಸರ್ಕ್ಯೂಟ್ ಇಂದನೇ ಮಾಡಿರ್ತಾರೆ. ಅದು ಆಫ್ ಮತ್ತೆ ಆನ್ ಆಗೋದು ಯಾವುದ್ರ ಬೇಸಿಸ್ ಮೇಲೆ? ಈ ಟ್ರಾನ್ಸಿಸ್ಟರ್ ಮೇಲೆ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಆಂಪ್ಲಿಫೈಯರ್. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಒಂದು ಸ್ಪೀಕರ್ ಇದೆ ಅಂತ ಅನ್ಕೊಳ್ಳಿ. ಆ ಸ್ಪೀಕರ್ ಅಲ್ಲಿ ನೀವು ಮೈಕಲ್ಲಿ ಮಾತಾಡಿದ ತಕ್ಷಣ ಆ ಸ್ಪೀಕರ್ ಅಲ್ಲಿ ಏನಾಗುತ್ತೆ, ಸೌಂಡ್ ಜಾಸ್ತಿ ಆಗಿ ಬರುತ್ತೆ. ಆ ಸೌಂಡ್ ಜಾಸ್ತಿ ಆಗೋದನ್ನ ಏನಂತ ಕರಿತೀವಿ? ಆಂಪ್ಲಿಫಿಕೇಶನ್ ಅಂತ ಕರಿತೀವಿ. ಆ ಆಂಪ್ಲಿಫಿಕೇಶನ್ ಮಾಡೋದಕ್ಕೂ ಕೂಡ ಈ ಟ್ರಾನ್ಸಿಸ್ಟರ್ನ ಯೂಸ್ ಮಾಡ್ತೀವಿ. ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಂತಂದ್ರೆ ಏನು? ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಂತಂದ್ರೆ ಒಂದು ಫಾರ್ಮ್ ಆಫ್ ಎನರ್ಜಿ ಅಥವಾ ಚಾರ್ಜ್ ಅನ್ನ ಕಳಿಸೋದಕ್ಕೆ ಅಥವಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಎಲೆಕ್ಟ್ರಾನ್ಸ್ಗಳನ್ನ ಮತ್ತೆ ಹೋಲ್ಸ್ಗಳನ್ನ. ಸೊ ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್ ಬೋತ್ನ ಎರಡನ್ನೂ ಕೂಡ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಎಲೆಕ್ಟ್ರಾನ್ಸ್ ಹೋಲ್ಸ್ ಅದನ್ನೆಲ್ಲ ಹಿಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಎಲೆಕ್ಟ್ರಾನ್ಸ್ ಮತ್ತೆ ಹೋಲ್ಸ್ ಎರಡನ್ನೂ ಯೂಸ್ ಮಾಡಿಕೊಂಡು ಒಂದು ಫಾರ್ಮ್ ಆಫ್ ಎನರ್ಜಿ ಅಥವಾ ಚಾರ್ಜಸ್ಗಳನ್ನ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಥವಾ ಕರೆಂಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ. ಫ್ಲೋ ಆಫ್ ಚಾರ್ಜ್ ಏನು ಮಾಡುತ್ತೆ? ಕರೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ರೀತಿ ಪ್ರೊಡ್ಯೂಸ್ ಮಾಡೋದಕ್ಕೆ ಎಲೆಕ್ಟ್ರಾನ್ಸ್ ಮತ್ತೆ ಹೋಲ್ಸ್ಗಳನ್ನ ಯೂಸ್ ಮಾಡಿದ್ರೆ ಬೈಪೋಲಾರ್ ಜಂಕ್ಷನ್. ಸೊ ಅವುಗಳ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಂದ್ರೆ ಏನು ಅಂತ ಹೇಳಿದೀನಿ. ಈಗ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಂದ್ರೆ ಏನು? ಎಲೆಕ್ಟ್ರಾನ್ಸ್ ಮತ್ತೆ ಹೋಲ್ಸ್ನ ಎರಡನ್ನೂ ಯೂಸ್ ಮಾಡಿದ್ರೆ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಂತ ಕರೀಬಹುದು. ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಇದೆ 3 ಟರ್ಮಿನಲ್ ಡಿವೈಸ್. 3 ಟರ್ಮಿನಲ್ ಡಿವೈಸ್ ಯಾವ್ಯಾವು? ಮೊದಲನೇದು ಎಮಿಟರ್. ನೆಕ್ಸ್ಟ್ ಎರಡನೇ ಟರ್ಮಿನಲ್ ಯಾವುದು? ಎರಡನೇ ಟರ್ಮಿನಲ್ ಬೇಸ್. ನೆಕ್ಸ್ಟ್ ಮೂರನೇ ಟರ್ಮಿನಲ್ ಯಾವುದು? ಮೂರನೇ ಟರ್ಮಿನಲ್ ಕಲೆಕ್ಟರ್. ಸೊ 3 ಟರ್ಮಿನಲ್ ಡಿವೈಸ್, ಎಮಿಟರ್, ಬೇಸ್, ಕಲೆಕ್ಟರ್, 3 ಟರ್ಮಿನಲ್ಗಳು. ನೆಕ್ಸ್ಟ್ ಕರೆಂಟ್ ಕಂಟ್ರೋಲ್ಡ್ ಡಿವೈಸ್. BJT ಅಂದ್ರೆ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಇಸ್ ಎ ಕರೆಂಟ್ ಕಂಟ್ರೋಲ್ ಡಿವೈಸ್. ಕರೆಂಟ್ ಕಂಟ್ರೋಲ್ ಡಿವೈಸ್ ಅಂತ ಅಂದ್ರೆ ಇವುಗಳ ಆಪರೇಷನ್ಸ್ ನ ಮೇಜರ್ ಆಗಿ ಅದರಲ್ಲಿ ಫ್ಲೋ ಆಗುವಂತ ಕರೆಂಟ್ ಡಿಸೈಡ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ನಮಗೆ NJFET ಅಂದ್ರೆ ಎನ್ ಚಾನಲ್ JFET ಇದೆಯಲ್ಲ, ಅದೇನದು? ಅದು ವೋಲ್ಟೇಜ್ ಕಂಟ್ರೋಲ್ ಡಿವೈಸ್. ವೋಲ್ಟೇಜ್ ಆ ಒಂದು ಆಪರೇಷನ್ಸ್ ಗಳನ್ನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಇಟ್ ಹ್ಯಾಸ್ 2 PN ಜಂಕ್ಷನ್. ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ಗಳಲ್ಲಿ ನಾವು ಎರಡು ರೀತಿ PN ಜಂಕ್ಷನ್ಗಳನ್ನು ಯೂಸ್ ಮಾಡ್ತೀವಿ. ಸೊ ಮೊದಲನೇ ರೀತಿ ಯಾವುದು? PNP ಟ್ರಾನ್ಸಿಸ್ಟರ್. ಎರಡನೇದು NPN. ಸೊ PNP ಅಂತ ಅಂದ್ರೇನು? P ಟೈಪ್, N ಟೈಪ್, P ಟೈಪ್. ಎರಡು P ಟೈಪ್ಗಳ ಮಧ್ಯ ಒಂದು N ಟೈಪ್ ಅನ್ನ ಹಾಕಿರ್ತೀವಿ. ನೆಕ್ಸ್ಟ್ ಎರಡು N ಟೈಪ್ಗಳ ಮಧ್ಯ ಒಂದು P ಟೈಪ್ ಸೆಮಿಕಂಡಕ್ಟರ್ಸ್ನ ಹಾಕಿದ್ರೆ ಏನಂತ ಕರಿತೀವಿ? ಅವನ್ನ PNP ಟ್ರಾನ್ಸಿಸ್ಟರ್ ಅಥವಾ NPN ಟ್ರಾನ್ಸಿಸ್ಟರ್. ಈ PNP ಟ್ರಾನ್ಸಿಸ್ಟರ್ ಮಾಡಬೇಕಾದ್ರೆ ನೋಡಿ, 2 PN ಜಂಕ್ಷನ್ ಇದೆ ಅಂತ ಹೇಳ್ತಾ ಇದೆ. P ಮತ್ತೆ N ಇವುಗಳ ಮಧ್ಯೆ ಒಂದು ಜಂಕ್ಷನ್ ಬರುತ್ತೆ. N ಮತ್ತೆ P ಇವೆರಡರ ಮಧ್ಯೆ ಒಂದು ಜಂಕ್ಷನ್ ಬಂತು. ಎಷ್ಟು ಜಂಕ್ಷನ್ ಆಯಿತು? PN ಜಂಕ್ಷನ್ 2 ಜಂಕ್ಷನ್ ಆಯಿತು. ಇದರಲ್ಲೂ ಅಷ್ಟೇ P ಮತ್ತೆ N ಮಧ್ಯೆ ಒಂದು ಜಂಕ್ಷನ್, ಮತ್ತೆ ಈ P ಮತ್ತೆ ಈ N ಮಧ್ಯೆ ಒಂದು ಜಂಕ್ಷನ್, 2 ಜಂಕ್ಷನ್. ಸೊ ಎರಡು ಜಂಕ್ಷನ್ಗಳು ಬರುತ್ತೆ. ನೆಕ್ಸ್ಟ್ ಎಷ್ಟು ನಂಬರ್ ಆಫ್ PN ಜಂಕ್ಷನ್ಗಳಿರ್ತವೆ ಅಷ್ಟೇ ನಂಬರ್ ಆಫ್ ಡಿಪ್ಲೀಷನ್ ರೀಜನ್ ಇರ್ತವೆ. ಇಲ್ಲಿ 2 PN ಜಂಕ್ಷನ್ ಇರೋದ್ರಿಂದ ಏನಾಗುತ್ತೆ? 2 ಡಿಪ್ಲೀಷನ್ ರೀಜನ್. ಸೊ 2 ಡಿಪ್ಲೀಷನ್ ರೀಜನ್. ಡಿಪ್ಲೀಷನ್ ರೀಜನ್ ಅಂದ್ರೇನು? ಈ P ಮತ್ತೆ N ಇದೆಯಲ್ಲ, ಇವುಗಳ ಮಧ್ಯೆ ಏನಾಯ್ತು? ಜಂಕ್ಷನ್ ಫಾರ್ಮೇಷನ್ ಆಯಿತು. ಈ ಜಂಕ್ಷನ್ ಫಾರ್ಮೇಷನ್ ಆದಾಗ ಒಂದು ಸ್ಪೆಸಿಫೈಡ್ ಅಂದ್ರೆ ಇವಾಗ ಇದು P ಅಂತ ಅನ್ಕೊಳ್ಳಿ, ಇದು N ಅಂತ ಅನ್ಕೊಳ್ಳಿ, ಇದು ಡಿಪ್ಲೀಷನ್ ರೀಜನ್. ಸೊ ಈ ಡಿಪ್ಲೀಷನ್ ರೀಜನ್ ಅಲ್ಲೂ ಕೂಡ ಎಲೆಕ್ಟ್ರಾನ್ಸ್ ಮತ್ತೆ ಹೋಲ್ಸ್ಗಳು ಇರ್ತವೆ. ಬೈಪೋಲಾರ್ ಜಂಕ್ಷನ್ ಅಲ್ವಾ? ಸೊ ಎಲೆಕ್ಟ್ರಾನ್ಸ್ ಮತ್ತೆ ಹೋಲ್ಸ್ಗಳು ಇರ್ತವೆ. ಅವೇನಾಗ್ತವೆ? ಸ್ಟ್ಯಾಗ್ನೆಂಟ್. ಅವುಗಳು ಆ ಕಡೆ ಈ ಕಡೆ ಮೂವ್ ಆಗೋದಿಲ್ಲ. ಕೇವಲ P ಇಂದ N ಹೋಗ್ಬೋದು, N ಇಂದ P ಹೋಗ್ಬೋದು. ಈ ಡಿಪ್ಲೀಷನ್ ರೀಜನ್ ಇನ ವಿಡ್ತ್ ಮೇಲೆ ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಹೇಗೆ? ಡಿಪ್ಲೀಷನ್ ರೀಜನ್ ಸಣ್ಣದಿದ್ರೆ ಈಸಿಯಾಗಿ ಎಲೆಕ್ಟ್ರಾನ್ಸ್ಗಳು P ಇಂದ N ಬರ್ಬೋದು, N ಇಂದ ಹೋಲ್ಸ್ಗಳು P ಹೋಗ್ಬೋದು. ಸೊ ಫ್ಲೋ ಕರೆಕ್ಟ್ ಆಯಿತು, ಕರೆಂಟ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ.
ಅದೇ ರೀತಿ ಡಿಪ್ಲೀಷನ್ ರೀಜನ್ ಏನಾದ್ರೂ ಜಾಸ್ತಿ ಆಯಿತು. ಸೊ ಜಾಸ್ತಿ ಆಯಿತು ಅಂತಂದರೆ ಎಲೆಕ್ಟ್ರಾನ್ಸ್ಗಳು ಆ ಕಡೆಯಿಂದ ಈ ಕಡೆ ಬರೋದಕ್ಕೆ ಕಷ್ಟ ಆಗುತ್ತೆ, ಹೋಲ್ಸ್ಗಳು ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಅವಾಗ ಏನಾಯಿತು, ಕರೆಂಟ್ ಫ್ಲೋ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಹೇಳಿದ್ದು ಇಟ್ ಈಸ್ ಎ ಕರೆಂಟ್ ಕಂಟ್ರೋಲ್ ಡಿವೈಸ್. ಆ ಕರೆಂಟ್ ಯಾವುದ್ರ ಬೇಸಿಸ್ ಮೇಲೆ ಇರುತ್ತೆ, ಈ ಡಿಪ್ಲೀಷನ್ ರೀಜನ್ ಸೈಜ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಹೇಳಿದೆ ಪಿ ಎನ್ ಪಿ ಮತ್ತು ಎನ್ ಪಿ ಎನ್. ಸೊ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಮೊದಲನೇದು ಪಿ ಎನ್ ಪಿ. ಸೊ ಪಿ ಎನ್ ಪಿನ ಹೇಗೆ ಮಾಡ್ತೀವಿ ನೋಡಿ, 3 ಬರಬೇಕು. ಪಿ ಎನ್ ಪಿ, ಪಿ ಎನ್ ಪಿ. ಈಗ ಸೊ ಇದನ್ನ ಏನು ಮಾಡ್ತೀನಿ, ಒಂದು ವೋಲ್ಟೇಜ್ ಸೋರ್ಸ್ಗೆ ನಾನು ಕೊಡ್ತೀನಿ. ಇದೇನಿದು ಪ್ಲಸ್, ಇದು ಮೈನಸ್ ಆಗುತ್ತೆ. ನೆಕ್ಸ್ಟ್ ಎನ್ ಬರಬೇಕಾದ್ರೆ ನಾನೇನು ಮಾಡ್ತಾ ಇದ್ದೀನಿ, ಬೈಪೋಲಾರ್ ಜಂಕ್ಷನ್ ಅಲ್ವಾ. ಸೊ ಇಲ್ಲಿ 3 ಟರ್ಮಿನಲ್ಸ್ ಬರಬೇಕು. ಸೊ 3 ಟರ್ಮಿನಲ್ಸ್ ಬರಬೇಕಾಗಿರೋದ್ರಿಂದ ಇಲ್ಲಿ ಇನ್ನೊಂದು ವೋಲ್ಟೇಜ್ ಕೊಡ್ತೀನಿ. 3 ಟರ್ಮಿನಲ್ಸ್ ಯಾವುದು, ಮೊದಲನೇದು ಎಮಿಟರ್. ಸೊ ಎಮಿಟರ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಬೇಸ್ ಇಲ್ಲಿ ಬರುತ್ತೆ, ಕಲೆಕ್ಟರ್ ಇಲ್ಲಿ ಬರುತ್ತೆ. ಎಮಿಟರ್, ಬೇಸ್, ಕಲೆಕ್ಟರ್, 3 ಟರ್ಮಿನಲ್ಗಳು ಮತ್ತೆ 2 ಪಿ ಎನ್ ಜಂಕ್ಷನ್, 1 ಜಂಕ್ಷನ್ 2 ಜಂಕ್ಷನ್. ಈಗ ಪಾಸಿಟಿವ್ ನೆಗೆಟಿವ್, ಇದು ಕೂಡ ಪಾಸಿಟಿವ್ ನೆಗೆಟಿವ್. ಸೊ ಕರೆಂಟ್ ಹೇಗೆ ಫ್ಲೋ ಆಗುತ್ತೆ, ಪಾಸಿಟಿವ್ ಇಂದ ನೆಗೆಟಿವ್ ಫ್ಲೋ ಆಗುತ್ತೆ. ಸೊ ಈ ಡೈರೆಕ್ಷನ್. ಸೊ ಯಾವುದು ಐ ಇ, ಕರೆಂಟ್ ಐ ಇ ಯಾವ ಥರ ಫ್ಲೋ ಆಗುತ್ತೆ, ಈ ರೀತಿ ಪಾಸ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲೂ ಅಷ್ಟೇ, ಏನು ಬೇಸ್. ಸೊ ಬೇಸಿಂದ ಕೆಳಗಡೆ ಬರ್ತಾ ಹೋಗುತ್ತೆ. ಬೇಸಿಂದ ಕೆಳಗಡೆ ಬರ್ತಾ ಹೋಗುತ್ತೆ. ಯಾವುದಿದು ಕರೆಂಟು, ಐ ಬಿ. ನೆಕ್ಸ್ಟ್ ಇದರಲ್ಲಿ ಕಲೆಕ್ಟರ್ ಅಲ್ಲಿ ಎಲ್ಲಿಂದ, ಪಾಸಿಟಿವ್ ಇಂದ ಫ್ಲೋ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಪಾಸಿಟಿವ್ ಇಂದ ಹಿಂಗಾಶ್ ಹೋಗಿದ್ದು ಇಲ್ಲಿ ಬರುತ್ತೆ. ಸೊ ಏನಾಯಿತು, ಐ ಸಿ. ಈಗ ಎಮಿಟರ್ ಕರೆಂಟ್, ಬೇಸ್ ಕರೆಂಟ್ ಮತ್ತೆ ಕಲೆಕ್ಟರ್ ಕರೆಂಟ್. ಸೊ ಇವಷ್ಟನ್ನು ಯೂಸ್ ಮಾಡಿಕೊಂಡು ಒಂದು ಈಕ್ವೇಶನ್ ನ ಬರೀಬೇಕು ನೋಡಿ. ಐ ಇ ಇಸ್ ಈಕ್ವಲ್ ಟು ಐ ಬಿ ಪ್ಲಸ್ ಐ ಸಿ. ಐ ಇ ಇಸ್ ಈಕ್ವಲ್ ಟು ಐ ಬಿ ಪ್ಲಸ್ ಐ ಸಿ. ನೋಡಿ ಐ ಇ ನೋಡಿ, ಈ ಸರ್ಕ್ಯೂಟ್ ಇದೆಯಲ್ಲ, ಈ ಸರ್ಕ್ಯೂಟಿಗೆ ಡೈರೆಕ್ಟ್ ಕನೆಕ್ಷನ್ ಇರುವಂಥದ್ದು ಯಾವುದು, ಐ ಇ ಇದೆ ಮತ್ತೆ ಐ ಸಿ ಇದೆ. ಸೊ ಇದೇ ಸರ್ಕ್ಯೂಟ್ ಅಲ್ಲಿ ಇದೆ. ಈ ಐ ಬಿ ಏನಾಗ್ತಾ ಇದೆ, ಅದು ಕೆಳಗಡೆ ಬರ್ತಾ ಇದೆ. ಸೊ ಏನಾಯ್ತು, ಐ ಬಿ ವ್ಯಾಲ್ಯೂ ನೆಗ್ಲಿಜಿಬಲಿ ಸ್ಮಾಲ್ ಇರುತ್ತೆ. ಸೊ ಅದನ್ನ ನಾವು 0 ಅಂತ ತಗೋಬಹುದು. ಏನಾಗಿರುತ್ತೆ, ನೆಗ್ಲಿಜಿಬಲಿ ಸ್ಮಾಲ್. ಸೊ ಐ ಇ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ ಆಗಿ ಐ ಸಿ ವ್ಯಾಲ್ಯೂಗೆ ಈಕ್ವಲ್ ಆಗಿರುತ್ತೆ. ಏನಾಗಿರುತ್ತೆ, ಐ ಇ ಎಮಿಟರ್ ಕರೆಂಟ್ ವ್ಯಾಲ್ಯೂ ಕಲೆಕ್ಟರ್ ಕರೆಂಟ್ಗೆ ಆಲ್ಮೋಸ್ಟ್ ಈಕ್ವಲ್ ಆಗಿರುತ್ತೆ. ಐ ಬಿ ಅಂದ್ರೆ ಬೇಸ್ ಕರೆಂಟ್ ಅನ್ನ ನಾವು ಆಲ್ಮೋಸ್ಟ್ ನೆಗ್ಲಿಜಿಬಲ್ ಅಂದ್ರೆ 0 ಅಂತ ತಗೊಂತಾ ಹೋಗ್ತೀವಿ. ಈ ಎಮಿಟರ್ ಏನ್ ಮಾಡುತ್ತೆ, ಎಲೆಕ್ಟ್ರಾನ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ, ಎಮಿಟ್ ಮಾಡುತ್ತೆ. ಸೊ ಇದೇನ್ ಮಾಡುತ್ತೆ, ಬೇಸ್ ಏನ್ ಮಾಡುತ್ತೆ, ಅದನ್ನ ಕಲೆಕ್ಟ್ ಮಾಡಿಬಿಟ್ಟು ಕಲೆಕ್ಟರ್ ಕಳಿಸುತ್ತೆ. ಆ ಕಲೆಕ್ಟರ್ ಆ ಎಲೆಕ್ಟ್ರಾನ್ಸ್ ನ ಹಿಡ್ಕೊಂಡ್ಬಿಟ್ಟು ಕರೆಂಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇಷ್ಟೇ ಪ್ರೊಸೆಸ್ ಆಗೋದು. ಅದೇ ರೀತಿ ಪಿ ಎನ್ ಪಿ ಆಯ್ತು. ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ನ ನೋಡೋಣ. ಸೊ ಎರಡನೇದು ಯಾವುದು, ಎನ್ ಪಿ ಎನ್ ಟ್ರಾನ್ಸಿಸ್ಟರ್. ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ಅಲ್ಲಿ ಮಧ್ಯ ಯಾವುದು ಬರುತ್ತೆ, ಪಿ ಬರುತ್ತೆ. ಸೊ ಎನ್ ಪಿ ಎನ್, ಎನ್ ಟೈಪ್, ಪಿ ಟೈಪ್, ಎನ್ ಟೈಪ್. ಸಿ ಇವಾಗ ಏನಾಗುತ್ತೆ, ಎನ್ ಟೈಪ್, ಪಿ ಟೈಪ್, ಎನ್ ಟೈಪ್ ಬಂದಿರೋದ್ರಿಂದ ಎನ್ ಟೈಪ್ ಅಂತ ಅಂದ್ರೇನು, ಪೆಂಟಾವೇಲೆಂಟ್. ಸೊ ಪೆಂಟಾವೇಲೆಂಟ್ ಯಾವತ್ತಿದ್ರೂ ಕೂಡ ನೆಗೆಟಿವ್ಗೆ ಕನೆಕ್ಟ್ ಆಗಿರುತ್ತೆ ನೋಡಿ. ನೆಗೆಟಿವ್ ಪಾಸಿಟಿವ್, ನೆಗೆಟಿವ್ ಪಾಸಿಟಿವ್. ಸೊ ಅವಾಗಲೇ ಪಿ ಎನ್ ಪಿ ಏನ್ ಮಾಡಿದ್ವಿ, ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್, ಆ ರೀತಿ ಮಾಡಿದ್ವಿ. ಸೊ ಇವಾಗ ಏನಾಯ್ತು, ನೆಗೆಟಿವ್ ಇಂದ ಬರ್ತಿರೋದ್ರಿಂದ ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗೋದು. ಸೊ ನೋಡಿ, ಪಾಸಿಟಿವ್ ಇಂದ ಕರೆಂಟ್ ಫ್ಲೋ ಆಗೋದು. ಸೊ ಪಾಸಿಟಿವ್ ಇಂದ ಹೋದ್ರೆ ಐ ಸಿ ಅಂತಂದ್ರೆ ಕಲೆಕ್ಟರ್ ಕರೆಂಟ್ ಇದ್ದು ಈ ಡೈರೆಕ್ಷನ್ ಆಯ್ತು. ಸೊ ಆ ರೀತಿ ಈ ಕಡೆ ಬರುತ್ತೆ. ನೋಡಿ, ನೆಗೆಟಿವ್ ಇಂದ ಪಾಸಿಟಿವ್. ಸೊ ಪಾಸಿಟಿವ್ ಮುಖಾಂತರ ಅದು ಕರೆಂಟ್ ಹೊರಗಡೆ ಹೋಗ್ಬೇಕು, ಪಾಸಿಟಿವ್ ಮುಖಾಂತರನೇ ಹೊರಗಡೆ ಹೋಗ್ಬೇಕು. ಸೊ ಐ ಇ ಈ ಕಡೆ ಆಯಿತು. ಸೊ ಐ ಬಿ ಏನಾಗುತ್ತೆ, ಹೊರಗಡೆ ಹೋಗ್ತಾ ಹೋಗುತ್ತೆ. ಸೊ ಇವಾಗಲೂ ಕೂಡ ಸೇಮ್, ಐ ಇ ಇಸ್ ಈಕ್ವಲ್ ಟು ಐ ಬಿ ಪ್ಲಸ್ ಐ ಸಿ. ಐ ಬಿ ವ್ಯಾಲ್ಯೂ ನೆಗ್ಲಿಜಿಬಲಿ ಸ್ಮಾಲ್, ಯಾಕಂದ್ರೆ ಈ ಮೇನ್ ಸರ್ಕ್ಯೂಟ್ ಅಲ್ಲಿ ಇರುವಂತದ್ದು ಕೇವಲ ಐ ಇ ಮತ್ತೆ ಐ ಸಿ ಆಗಿರೋದ್ರಿಂದ ಐ ಇ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು, ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಐ ಸಿ. ಸೊ ಐ ಬಿ ವ್ಯಾಲ್ಯೂ ನೆಗ್ಲಿಜಿಬಲಿ ಸ್ಮಾಲ್ ಇರೋದ್ರಿಂದ ನಾವು 0 ಅಂತ ತಗೊಂತ ಹೋಗ್ತೀವಿ. ಸೊ ಈ ಎನ್ ಪಿ ಎನ್ ಏನ್ ಮಾಡುತ್ತೆ, ಎನ್ ಪಿ ಎನ್ ನೋಡಿ ನೆಗೆಟಿವ್ ಇಂದ ಬರ್ತಿರೋದು. ಸೊ ನೆಗೆಟಿವ್ ಇಂದ ಹೋಗ್ತಾ ಇರೋದ್ರಿಂದ ನೋಡಿ, ನೆಗೆಟಿವ್ ಇಸ್ ಕನೆಕ್ಟೆಡ್ ಟು ದ ಎಮಿಟರ್. ಸೊ ಏನಾಯ್ತು, ಇದು ರಿವರ್ಸ್ ಬಯಾಸ್ ಕಂಡೀಷನ್ ಅಲ್ಲಿ ವರ್ಕ್ ಆಗುತ್ತೆ. ಅದೇ ಪಿ ಎನ್ ಪಿ ಏನ್ ಮಾಡುತ್ತೆ, ಫಾರ್ವರ್ಡ್ ಬಯಾಸ್ ಕಂಡೀಷನ್. ಸೊ ಪ್ಲಸ್ಸಿಗೆ ಕನೆಕ್ಷನ್ ಇದ್ರೆ ಫಾರ್ವರ್ಡ್ ಬಯಾಸ್ ಕಂಡೀಷನ್, ಮೈನಸ್ಸಿಗೆ ಡೈರೆಕ್ಟ್ ಕನೆಕ್ಷನ್ ಇದ್ರೆ ಎಮಿಟರ್ ಏನಾಗಿರುತ್ತೆ, ರಿವರ್ಸ್ ಬಯಾಸ್ ಕಂಡೀಷನ್. ಸೊ ಬಿಜೆಟಿ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ದು ಇಷ್ಟು ಥಿಯರಿನ ನೀವು ಬರೆದ್ರೆ ಸಾಕು. ಸೊ ಪಿ ಎನ್ ಪಿದು ಮತ್ತೆ ಎನ್ ಪಿ ಎಂದು ಈ ಡಯಾಗ್ರಾಮ್ ಹಾಕಿ ಇದನ್ನ ಬರೆದ್ಬಿಟ್ಟು ಇದನ್ನ ರಿವರ್ಸ್ ಬಯಾಸ್ ಅಂತ ಬರೀರಿ, ಅದಕ್ಕೆ ಫಾರ್ವರ್ಡ್ ಬಯಾಸ್ ಅಂತ ಬರೆದ್ರೆ
ಸೊ ಫುಲ್ ಥಿಯರಿ ಬರ್ದಂಗಾಯಿತು, ಫುಲ್ ಮಾರ್ಕ್ಸು ಸಿಗ್ತಾ ಹೋಗುತ್ತೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.